ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಚಾನಲ್. ಈ ದಿನ ನಾವು ಮಂಗಳೂರು ಶೈಲಿಯ ನೀರು ದೋಸೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಂಗಳೂರು, ಉಡುಪಿ ಆಚೆ ಎಲ್ಲ ನೀರು ದೋಸೆ ಮಾಡದೇ ಇರೋ ದಿನವೇ ಇಲ್ಲ ಅಂತ ಹೇಳ್ಬೋದು. ನೀರು ದೋಸೆ ಮಾಡೋದು ತುಂಬ ಈಸಿ. ಮೊದಲಿಗೆ ಅಕ್ಕಿಯನ್ನು ನೆನೆ ಹಾಕ್ಕೋಬೇಕು. ಒಂದು 2 hours ನೆಂದರೆ ಸಾಕು. ರಾತ್ರಿ ಕೂಡ ಅಕ್ಕಿಯನ್ನು ನೆನೆಸಿ ಬೆಳಿಗ್ಗೆ ರುಬ್ಬಿ ಹಾಗೂ ಮಾಡ್ಬೋದು. ನಾನು ಕೂಡ ಅಕ್ಕಿಯನ್ನು ರಾತ್ರಿಯೇ ನೆನೆಸಿ ಇಟ್ಟಿದ್ದೆ. ಈಗ ಅದನ್ನು ರುಬ್ಕೊಳ್ಳೋಣ. ಅದಕ್ಕೂ ಮುಂಚೆ ಕೆಲವು ಇಂಗ್ರೀಡಿಯೆಂಟ್ಸ್ನ ಈ ಅಕ್ಕಿ ಜೊತೆ ಸೇರಿಸಿ ರುಬ್ಕೊಳ್ಳೋದ್ರಿಂದ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ಮೊದಲಿಗೆ ಕಾಯಿ 1 ಬೌಲ್ ಹಾಕ್ಕೊಳ್ಳೋಣ. ಅದ್ರ ಜೊತೆ ಸ್ವಲ್ಪ ಅನ್ನವನ್ನು ಸೇರಿಸ್ಕೋಬೇಕು. ನಾವು ಮನೆಯಲ್ಲಿ ಕೆಂಪು ಅಕ್ಕಿ ಮಾಡೋದ್ರಿಂದ ಆ ಅನ್ನನೇ ಹಾಕ್ತಾಯಿದ್ದೀನಿ. ನೀವು ವೈಟ್ ರೈಸ್ ಕೂಡ ಹಾಕ್ಕೋಬೋದು. ನೀವು ಮನೆಯಲ್ಲಿ ಯಾವ ಅನ್ನ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ. ಅಕ್ಕಿ, ಅನ್ನ, ಕಾಯಿ ತುರಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಡೈಜೆಷನ್ಗೂ ಒಳ್ಳೆಯದು ಮತ್ತು ದೋಸೆನೂ ತುಂಬ ರುಚಿಯಾಗಿ ಬರುತ್ತೆ. ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿರುವ ಕಾಯಿ, ಅಕ್ಕಿ, ಅನ್ನದ ಮಿಶ್ರಣನ ಹಾಕ್ತಾಯಿದ್ದೀನಿ. ಹೀಗೆ ನೀರು ದೋಸೆಯಲ್ಲೂ ಕೂಡ ಹಲವಾರು ವಿಧವಾದ ನೀರು ದೋಸೆಯನ್ನು ಮಾಡ್ತಾರೆ. ಕ್ಯಾರೆಟ್ ನೀರು ದೋಸೆ, ಬೀಟ್ರೂಟ್ ನೀರು ದೋಸೆ. ಹೀಗೆ ನಾವು ಪ್ಲೇನ್ ದೋಸೆ ಮಾಡ್ತಾಯಿದ್ದೀವಿ. ಇದನ್ನು ರುಬ್ಕೊಳ್ಳೋಣ. ನೀರು ದೋಸೆ ಮಾಡೋಕ್ಕೆ ರುಬ್ಬಿರುವ ಹಿಟ್ಟು ರೆಡಿ ಇದೆ. ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದೇ ರೀತಿಯ ಸಿಂಪಲ್, ಟೇಸ್ಟಿ ಹಾಗೂ ವೆರೈಟಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ರುಬ್ಬಿ ಇಟ್ಕೊಂಡಿರುವಂತಹ ನೀರು ದೋಸೆ ಹಿಟ್ಟಿಗೆ ನೀರನ್ನು ಹಾಕಿ ಹದ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಪೂರ್ತಿ ನೀರನ್ನು ಹಾಕಿದ್ದೀನಿ. ನೋಡಿ, ಈ ರೀತಿ ನೊರೆ ಬಂದರೆ ಹಿಟ್ಟು ಹದ ಸರಿ ಇದೆ ಅಂತ. ಸ್ವಲ್ಪ ಗಟ್ಟಿ ಇದೆ, ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸಿ ಹದವನ್ನು ಸರಿ ಮಾಡ್ಕೊಳ್ಳೋಣ. ಈ ದೋಸೆಯ ಹಿಟ್ಟು ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿ. ನಿಮಗೆ ಹದ ಗೊತ್ತಾಗಿಲ್ಲ ಅಂದರೆ ಸೌಟನ್ನು ಈ ರೀತಿ ಮಿಕ್ಸ್ ಮಾಡಿ ಹೀಗೆ ಉಲ್ಟಾ ಹಿಡಿದ್ರೆ ಆ ಸೌಟಲ್ಲಿ ಏನು ಅಂಟಿರಬಾರ್ದು. ಆವಾಗ ಹದ ಸರಿಯಾಗಿದೆ ಅಂತ. ಮತ್ತು ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ಹಿಟ್ಟು ಏನಾದರೂ ತೆಳುವಾಗಿದ್ದರೆ ಒಂದು ಮೊಟ್ಟೆನ ಒಡೆದು ಹಿಟ್ಟಿನ ಜೊತೆಗೆ ಸೇರಿಸ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಒಂದು ತವಾಗೆ ಎಣ್ಣೆಯನ್ನು ಹಚ್ಚಿ ಕಾಯೋಕೆ ಇಟ್ಟಿದ್ದೀನಿ. ಈಗ ದೋಸೆನ ಒಯ್ತಾ ಇದ್ದೀನಿ. ನೋಡಿ, ಈ ರೀತಿ ಅಂಚನ್ನು ಎತ್ತಿ ಮಾಡೋದ್ರಿಂದ ದೋಸೆ ಎಲ್ಲ ಒಂದೇ ಲೆವೆಲ್ಗೆ ಬರುತ್ತೆ. ಕಬ್ಬಣದ ಹಂಚಾದರೆ ಇನ್ನೂ ಚೆನ್ನಾಗಿ ಬರುತ್ತೆ ದೋಸೆ. ಈ ರೀತಿ ಪ್ಲೇಟನ್ನು ಮುಚ್ಚೋದ್ರಿಂದ ದೋಸೆಯ ಮೇಲ್ಮುಖ ಕೂಡ ಚೆನ್ನಾಗಿ ಬೇಯುತ್ತೆ. ದೋಸೆ ಬೆಂದಿದೆ. ಈಗ ಅದನ್ನು ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ. 2 ಮುಖ ಬೇಯಿಸೋದ್ರಿಂದ ದೋಸೆ ಅಂಟೋದಿಲ್ಲ. ಮಂಗಳೂರು ಶೈಲಿಯ ಮೃದುವಾದ ನೀರು ದೋಸೆ ರೆಡಿಯಾಗಿದೆ. ಈ ದೋಸೆಯನ್ನು ಕೋಳಿ ಸಾರು, ಮೀನು ಸಾರು ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವಿದನ್ನು ಚಿಕ್ಕಿ ಮಾಡಿದ್ದ ಅವರೆಕಾಳು ಸಾರು ಜೊತೆ ಸೇವಿಸ್ತಾ ಇದ್ದೀವಿ. ಬೈ.